ಸೊ ನಾಯಿದು ಕೂದಲಿರುತ್ತಲ್ಲ ಆ ಥರ ಇದೆ ನೋಡ್ಕೊಳ್ಳಿ. ಇದು ಏನು ಹೇಳ್ಬಿಟ್ಟು ಇದು ಟ್ಯಾಪೆ ಹಚ್ಚೋದು ಅಂತಾರೆ ವರ್ಡಲ್ಲಿ, ಕನ್ನಡ ವರ್ಡ್ ಆ ಥರ ಹಚ್ತಾರೆ ಚಂದನೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಬಡ್ಜೆಟ್ ಮೈಕ್ನ ತಿಳಿಸ್ಕೊಡ್ತಿದ್ದೀನಿ. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ, ಸೊ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಹಾಗಾದರೆ ಈ ಒಂದು ಮೈಕ್ ನಿಮಗೆ ಬೇಕಾಗುತ್ತೆ. ಸೊ ನೀವು ವ್ಲಾಗರ್ ಆಗಿರ್ಬೋದು, ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಆಗಿರ್ಬೋದು. ಸೊ ಈ ಒಂದು ಮೈಕಲ್ಲಿ ಏನೇನು ಸ್ಪೆಸಿಫಿಕೇಷನ್ ಇದೆ, ಯಾವ್ಯಾವ ಡಿವೈಸ್ಗೆಲ್ಲ ಕನೆಕ್ಟ್ ಮಾಡ್ಬೋದು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮೈಕ್ ನೋಡೋದಕ್ಕೆ ನಿಮಗೆ ಮೈಕ್ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಮೊದಲಿಗೆ ಅನ್ಬಾಕ್ಸ್ ಅನ್ನೋದು ಮಾಡೋಣ. ಆಲ್ರೆಡಿ ಓಪನ್ ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಸೈಡ್ಗೆ ಹಾಕೋಣ. ಇಲ್ಲಿ ಮೈಕ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ. ಸೊ ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ಸ್ ಎಲ್ಲ ಇರುತ್ತೆ. ಸದ್ಯಕ್ಕೆ ಅವು ನಮಗೆ ಬೇಡ. ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಮೈಕ್ ಮತ್ತು ಒಂದು ಬಡ್ ಮತ್ತು ಇಲ್ಲಿ ನೋಡ್ಕೋಬೋದು ನಿಮಗೆ ಇದು ಕನೆಕ್ಟರ್ ಕೊಟ್ಟಿರ್ತಾರೆ. ಇದನ್ನು ಎಲ್ಲಿ ಕನೆಕ್ಟ್ ಮಾಡ್ಬೋದು ಅಂತಂದರೆ ಬ್ಯಾಕ್ ಸೈಡ್ ಯಾವ ಇವೆಲ್ಲ ಟ್ರೈಪಾಡ್ಸ್ಗೆ ಕನೆಕ್ಟ್ ಮಾಡ್ಬೋದು. ಕ್ಯಾಮ್ರಾ ಮೇಲೆಗಡೆ ಟ್ರೈಪಾಡ್ಸ್ ಅಂತ ಇರುತ್ತೆ. ನಾನು ಇಲ್ಲಿ ಇಮೇಜ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೋಬೋದು. ಸೊ ಮತ್ತು ಇದನ್ನು ನೋಡ್ಕೋಬೋದು. ಈ ಕೇಬಲ್ ಏನಕ್ಕೆ ಯೂಸ್ ಆಗುತ್ತೆ ಮತ್ತು ಈ ಕೇಬಲ್ ಏನಕ್ಕೆ ಯೂಸ್ ಆಗುತ್ತೆ, ಎರಡೆರಡು ಕೊಟ್ಟಿದ್ದಾರಲ್ಲ. ಮತ್ತು ಇಲ್ಲೊಂದು ನಿಮಗೆ ಅದನ್ನು ಕ್ಯಾರಿ ಮಾಡಲಿಕ್ಕೆ ಒಂದು ಪೌಚ್ ಅನ್ನೋದು ಕೊಟ್ಟಿದ್ದಾರೆ ನೋಡ್ಕೋಬೋದು. ಮತ್ತು ಸಿಲಿಕಾನ್ ಜೆಲ್ ಅನ್ನೋದು ಕೊಟ್ಟಿದ್ದಾರೆ, ಅದು ಸದ್ಯಕ್ಕೆ ಬೇಡ ನಮಗೆ. ಸೊ ಇಲ್ಲಿ ನೋಡ್ಕೋಬೋದು. ಸೊ ಇಷ್ಟು ಕೇಬಲ್ಸು ಮತ್ತು ಇದು ಎಲ್ಲ ಏನಕ್ಕೆ ಕನೆಕ್ಟ್ ಮಾಡ್ಬೋದು, ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗು ನೀವು ಏನಾದರೂ ಕನೆಕ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ, ಸೊ ಟ್ರೈಪಾಡ್ ಸ್ಟ್ಯಾಂಡ್ಗೆ ಕನೆಕ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ ಈ ಬೇಸಲ್ಲಿ ನೀವು ಇದನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಈ ಥರ ಕಾಣಿಸುತ್ತೆ ಮೈಕ್ ಅನ್ನೋದು, ಈ ಥರ ಕಾಣಿಸುತ್ತೆ. ಸೊ ಇದಕ್ಕೆ ನೀವು ಮೈಕನ್ನ ನೀವೇನಾದರೂ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ, ಸೊ ಈ ಒಂದು ಮೈಕು ಈ ಒಂದು ಕೇಬಲ್ಲು ಯೂಸ್ ಆಗುತ್ತೆ ನಿಮಗೆ. ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ನೀವು ಡೈರೆಕ್ಟ್ ಇದಕ್ಕೆ ಕನೆಕ್ಟ್ ಮಾಡ್ಬೋದು, ಕ್ಯಾಮ್ರಾಗೆ ಅನ್ನೋದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ನಾನೇನಾದರೂ ಇದಕ್ಕೆ ಕನೆಕ್ಟ್ ಮಾಡ್ತಿದ್ದೀನಪ್ಪ, ಫೋನ್ಗೆ ಕನೆಕ್ಟ್ ಮಾಡ್ತಿದ್ದೀನಪ್ಪ ಅನ್ನೋದಾದರೆ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನಿಮಗೆ 3 ಡಾಟ್ಸ್ ಅನ್ನೋದು ಕಾಣಿಸುತ್ತೆ. ಇದರಲ್ಲಿ 1 2 3 4 ಡಾಟ್ಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ 3 ಡಾಟ್ಸ್ ಅನ್ನೋದು ಕಾಣಿಸುತ್ತೆ. ಇದನ್ನು ಫೋನ್ಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ 2 ಡಾಟ್ಸ್ ಕಾಣಿಸ್ತಿದೆ ನೋಡ್ಕೋಬೋದು. ಇದನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡಬೇಕು, ಮೈಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಸ್ಮಾರ್ಟ್ಫೋನ್ ಮೈಕ್ ಅಂತ ಮೆನ್ಷನ್ ಮಾಡಿರ್ತಾರೆ, ಮೈಕ್ರೋಫೋನ್ ಅಂತ ಇದೆ. ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಈಗ ಫೋನ್ಗೆ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಅನ್ನೋದು ಆಗುತ್ತೆ. ಈ ಸೈಡ್ ಇದೆ, ಸೊ ಈ ಸೈಡ್ ಅನ್ನೋದು ಇದೆ. ಈಗ ಜಸ್ಟ್ ಯಾವುದಾದ್ರೂ ಒಂದು ಅಪ್ಲಿಕೇಶನ ಓಪನ್ ಮಾಡ್ತೀನಿ, ಕೈನಿಮಸ್ಟ್ ಅನ್ನೋದು ಓಪನ್ ಮಾಡ್ತೀನಿ ನೋಡ್ಕೋಬೋದು. ಸೊ ಸದ್ಯಕ್ಕೆ ಇದರಲ್ಲಿಲ್ಲ. ಸೊ ಈಗ ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಈ ವಾಯ್ಸ್ನ ಯಾವ ಥರ ಟೆಸ್ಟ್ ಮಾಡಬೇಕು, ಮೈಕ್ ವರ್ಕ್ ಆಗ್ತಿದೆಯಾ ಇಲ್ಲ ಅಂತಂತ ಯಾವ ಥರ ನೋಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಈ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ರೆಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇವಾಗ ಹಾಯ್ ಅಂತ ಮಾತಾಡಿದಾಗ ಇಲ್ಲಿ ಒಂದು ನಿಮಗೆ ಇದು ಏನಂತೀರ, ಸೊ ಬಾಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು, ಹಾಯ್ 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 ನೋಡಿ ಕೇಳಿಸ್ತಿದೆಯಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ರೈಸ್ ಆಗ್ತಿದೆ, ವಾಯ್ಸ್ ಅನ್ನೋದು ರೈಸ್ ಆಗ್ತಿದೆ. ಹಾಯ್ 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 ಈ ಥರ ನೀವು ಆರಾಮಾಗಿ ರೆಕಾರ್ಡ್ ಅನ್ನೋದು ಮಾಡ್ಕೋಬೋದು. ಕೈನಿಮಸ್ಟ್ ಮುಖಾಂತರ ಆಗಿರ್ಬೋದು. ನೀವು ಲಾಗಿಂಗ್ ಏನಾದರೂ ಶೂಟ್ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಒಂದು ಟ್ರೈಪಾಡ್ಗೆ ಅಥವಾ ಸೆಲ್ಫಿ ಸ್ಟಿಕ್ಗೆ ಈ ಥರ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು ಗೈಸ್. ತುಂಬ ಒಳ್ಳೆ ಮೈಕ್ ಅಂತಂತ ಹೇಳ್ತೀನಿ. 1500 ರೂಪಾಯಿಗೆ ಒಂದು ಬೆಸ್ಟ್ ಮೈಕ್ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಕೂತು ರೆಕಾರ್ಡ್ ಮಾಡೋರಿಗೆ ಬೆಸ್ಟ್ ಮೈಕು. ಹೊರಗಡೆ ಏನಾದರೂ ಸೌಂಡ್ ಬರ್ತಿದ್ರೆ ಜಾಸ್ತಿ, ಇದು ಒಂದು ಬಡ್ಡೊಂದು ಚೆನ್ನಾಗಿ ಯೂಸ್ ಆಗುತ್ತೆ ಎಲ್ರಿಗೂ. ಸೊ ಹೊರಗಡೆ ಏನಾದರೂ ತರಕಾರಿ ಮಾರೋರು ಅವರು ಇವರು ಇರ್ತಾರಲ್ಲ, ಸೊ ಅವ್ರೇನಾದರೂ ಜೋರಾಗಿ ಕೂಗ್ತಿದ್ರೆ ಅಂಥ ಟೈಮಲ್ಲಿ ಕವರ್ ಅನ್ನೋದು ಮಾಡೋದಿಲ್ಲ. ಇದೊಂದು ಬಡ್ಡು ತುಂಬ ಯೂಸ್ ಆಗುತ್ತೆ ನಿಮಗೆ. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಕೋಬೇಕಾಗುತ್ತೆ ನೀವು. ಸೊ ನಾನು ಯೂಸ್ ಮಾಡ್ತಿರೋದು ಅದೇ ಮೈಕೇನೆ, ಹಳೆ ಮೈಕು. ಸೊ ನಿಮಗೆ ಕಾಣಿಸೋದಿಲ್ಲ, ಯಾಕಂದರೆ ಇದು ನಾನು ಆಲ್ರೆಡಿ ರೆಕಾರ್ಡ್ ಮಾಡ್ತಿದ್ದೀನಿ ಅದ್ರ ಮುಖಾಂತರನೇ. ಸೊ ಸೇಮ್ ವಾಯ್ಸ್ ಬರುತ್ತೆ ನಿಮಗೂ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಮೈಕ್ ಅಂತಂತ ಹೇಳ್ತೀನಿ. ಬಡ್ಜೆಟಲ್ಲಿ ನೀವು ಆರಾಮಾಗಿ ತಗೋಬೋದು. ಸೊ ತುಂಬ ಒಳ್ಳೆ ವರ್ತ್ ಇದೆ ಅಂತಂತ ಹೇಳಿರ್ತೀನಿ. ಸೊ ಅಮೆಝಾನ್ ಲಿಂಕ್ಸ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಆದರೂ ಬೈ ಮಾಡ್ಕೋಬೋದು. ಇಲ್ಲ ಅಂತಂದರೆ BOYA by-MM1 ಅಂತ BOYA by-MM1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒರಿಜಿನಲ್ ಲೋಗೋ ಇರೋದು ಸಿಗುತ್ತೆ. ಅದ್ರ ಮುಖಾಂತರ ಆದರೂ ನೀವು ಪರ್ಚೇಸ್ ಅನ್ನೋದು ಮಾಡ್ಕೋಬೋದು ಗೈಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.